ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಮ್ಮ ಅಮ್ಮನ ಮನೆಯಲ್ಲಿ ಅಂದರೆ ನನ್ನ ತವ್ರ ಮನೆಯಲ್ಲಿ ಶ್ರಾವಣ ಮಾಸದ ಮೊದಲ ಶುಕ್ರವಾರ ಮಹಾಲಕ್ಷ್ಮಿ ಪೂಜೆನ ತುಂಬ ಚೆನ್ನಾಗಿ ಮಾಡಿದ್ವಿ. ತವ್ರ ಮನೆ ಅಂದ್ರೇ ಒಂದು ಸ್ಪೆಷಲ್ ಫೀಲಿಂಗ್ ಅಲ್ವಾ. ಎಷ್ಟೇ ವರ್ಷ ಆದರೂ ಅಮ್ಮನ ಮನೆಯಲ್ಲಿ ಹಬ್ಬ ಅಂದರೆ ಆ ಹ್ಯಾಪಿನೆಸ್ಸೇ ಬೇರೆ. ಇವತ್ತು ಬೆಳಗ್ಗೆಯಿಂದಲೇ ಅಮ್ಮ ಪೂಜೆ ಪ್ರಿಪ್ರೇಷನಲ್ಲಿ ತುಂಬ ಬ್ಯುಸಿ ಆಗಿದ್ದರು. ಮನೆಯೆಲ್ಲ ಕ್ಲೀನ್ ಮಾಡಿ ದೇವ್ರ ಮನೆಯನ್ನು ರೆಡಿ ಮಾಡಿ ಹೂಗಳಿಂದ ಅಲಂಕಾರ ಮಾಡಿ ಮಹಾಲಕ್ಷ್ಮಿ ದೇವಿಗೆ ತುಂಬ ಸುಂದರವಾಗಿ ಡೆಕೋರೇಷನ್ ಮಾಡಿದ್ರು. ಈ ಕಡೆ ನಾನು ಪ್ರಸಾದಕ್ಕೆ ಲಡ್ಡು ಮಾಡ್ತಾಯಿದ್ದೀನಿ, ರವೆ ಲಡ್ಡು ಮತ್ತು ಕೊಬ್ಬರಿನ ಮಿಕ್ಸ್ ಮಾಡಿ ಉಂಡೆ ಕಟ್ತಾ ಇದ್ದೀನಿ. ಫೈನಲಿ ತುಂಬ ಚೆನ್ನಾಗಿ ಬಂತು ಲಡ್ಡು. ನಾನು ಹೇಗಾಗುತ್ತೋ ಅಂದ್ಕೊಂಡಿದ್ದೆ, ಸ್ವಲ್ಪ ಟೈಮ್ ತೊಗೊಳ್ತು ಸೆಟ್ ಆಗೋಕ್ಕೆ. ಅದಾದಮೇಲೆ ಈ ಒಂದು ಪೂಜೆ ಬಗ್ಗೆ ಹೇಳಬೇಕಂದ್ರೆ ಶ್ರಾವಣ ಮಾಸದ ಅಂದರೆ ನಮ್ಮ ಹಿಂದೂ ಸಂಪ್ರದಾಯದಲ್ಲಿ ತುಂಬ ವಿಶೇಷವಾದ ತಿಂಗಳು. ಅದರಲ್ಲೂ ಶುಕ್ರವಾರವನ್ನು ಲಕ್ಷ್ಮೀ ದೇವಿಯ ಆರಾಧನೆಗೆ ವಿಶೇಷವಾಗಿ ಆಚರಿಸುವ ಸಂಪ್ರದಾಯ ಹಲವಾರು ಮನೆಗಳಲ್ಲಿದೆ. ಮಹಾಲಕ್ಷ್ಮೀ ದೇವಿನ ನಮ್ಮ ಮನೆಯಲ್ಲಿ ಸುಖ, ಶಾಂತಿ, ಸೌಭಾಗ್ಯ, ಸಮೃದ್ಧಿ ಮತ್ತು ನೆಮ್ಮದಿಗಾಗಿ ಪೂಜಿಸ್ತೇವೆ. ಹಾಗಾಗಿ ಇವತ್ತು ಅಮ್ಮ ತುಂಬ ಭಕ್ತಿಯಿಂದ ಪೂಜೆ, ಅರ್ಚನೆ, ಕುಂಕುಮ ಎಲ್ಲವೂ ಮಾಡಿದ್ರು. ಇಲ್ಲಿ ಕುಂಕುಮಕ್ಕೆ ಕೂಡ ಕರೆದಿದ್ವಿ. ಅರ್ಚನೆ ಮಾಡುವಾಗ ದೇವಿಯ ನಾಮಗಳನ್ನು ಹೇಳ್ತಾ ಹೂ ಮತ್ತು ಅಕ್ಷತೆಯನ್ನು ಅರ್ಪಿಸ್ತಾ ಇದು ದೇವಿಯ ಮೇಲೆ ನಮ್ಮ ಭಕ್ತಿ ಮತ್ತು ಶ್ರದ್ಧೆಯನ್ನು ತೋರಿಸುತ್ತೆ. ಒಂದು ಸುಂದರವಾದ ವಿಧಾನ ಇದು. ಇನ್ನು ಕುಂಕುಮ ಕೂಡ ನಮ್ಮ ಸಂಪ್ರದಾಯದಲ್ಲಿ ತುಂಬ ಶುಭದ ಸಂಕೇತ. ದೇವಿಯ ಕುಂಕುಮ ಅರ್ಪಿಸಿ ನಂತರ ಎಲ್ಲರೂ ಕುಂಕುಮ ತೆಗೆದುಕೊಂಡು ದೇವಿಯ ಆಶೀರ್ವಾದ ಪಡೆಯುವುದು ಈ ಪೂಜೆಯಲ್ಲಿನ ಒಂದು ಬ್ಯೂಟಿಫುಲ್ ಪಾರ್ಟ್ ಅಂತ ಹೇಳ್ಬೋದು. ನಮ್ಮಮ್ಮ ಪೂಜೆ ಎಲ್ಲವನ್ನ ಮಾಡ್ತಾ ಇದ್ರು. ನಾನು ಏನು ಮಾಡ್ತಿದ್ದೆ ಅಂತ ಹೇಳಿದೆ ಅಲ್ವಾ. ಆ್ಯಂಡ್ ಅಮ್ಮ ದೇವ್ರ ಪೂಜೆಯಲ್ಲಿ ಬ್ಯುಸಿ ಇದ್ದರು. ನಾನು ಕಿಚನಲ್ಲಿ ಪ್ರಸಾದ ಪ್ರಿಪ್ರೇಷನ್ ನಾನು ಬ್ಯುಸಿ ಇದ್ದೆ. ಹಾಗೆ ಅಡುಗೆ ಕೂಡ ಮಾಡ್ತಾಯಿದ್ದೀನಿ. ಇಬ್ಬರು ಎಲ್ಲ ಪೂಜೆ ಎಲ್ಲ ಮುಗಿದ್ಮೇಲೆ ಸಂಜೆ ಇದು ಆ್ಯಕ್ಚುಲಿ ಬ್ಲಾಗ್ ನೋಡ್ತಾ ಇದ್ದಿರಲ್ಲ, ಇದು ಸಂಜೆ. ಈ ಇಂಥ ಹಬ್ಬಗಳಲ್ಲಿ ದೊಡ್ಡ ದೊಡ್ಡ ಪ್ರಿಪ್ರೇಷನ್ಗಳಿಂತ ಫ್ಯಾಮ್ಲಿ ಎಲ್ಲರೂ ಒಟ್ಟಿಗೆ ಸೇರಿ ಮಾಡೋ ಅಂಥ ಒಂದು ಖುಷಿನೇ ಬೇರೆ. ಬಟ್ ಅದಕ್ಕೆ ಅಣ್ಣ ಅವರು ಬೆಂಗಳೂರಲ್ಲೇ ಉಳ್ಕೊಂಡ್ರು, ನಾನು ಮಾತ್ರ ಬಂದಿದ್ದೀನಿ. ಇಲ್ಲಿ ಬಂದಿರೋ ಮುತ್ತೈದರು ಎಲ್ಲರೂ ಸೇರಿ ಹಾಡು ಹಾಡ್ತಿದ್ದಾರೆ. ತುಂಬ ಚೆನ್ನಾಗಿ ಅನಿಸುತ್ತೆ ಇದಂತೂ. ತಮ್ಮ ಲಕ್ಷ್ಮಿ ಎಂದೆಂದು ಇರಲು ಹರಸಮ್ಮ ಲಕ್ಷ್ಮಿ, ಶ್ರೀಲಕ್ಷ್ಮಿ ದಯ ತೋರಮ್ಮ ಅಮ್ಮ, ಶ್ರೀಲಕ್ಷ್ಮಿ ದಯ ತೋರಮ್ಮ, ಶ್ರೀಲಕ್ಷ್ಮಿ ದಯ ತೋರಮ್ಮ ಅಮ್ಮ, ಶ್ರೀಲಕ್ಷ್ಮಿ ದಯ ತೋರಮ್ಮ. ಭಾಗ್ಯವತಾರಮ್ಮ ಲಕ್ಷ್ಮಿ. ಇಲ್ಲಿ ನೀವು ಹಾಡಿ ನಾವು ಹಾಡಿ ಅಂತ ನಡೀತಾ ಇದೆ. ಸೊ ಈ ಮಹಾಲಕ್ಷ್ಮಿ ದೇವರಲ್ಲಿ ನಾವು ಕೇವಲ ವೆಲ್ತ್ ಅಥವಾ ಮನಿ ಮಾತ್ರ ಕೇಳೋದಿಲ್ಲ. ನಮ್ಮ ಕುಟುಂಬದ ಎಲ್ಲರೂ ಚೆನ್ನಾಗಿರಬೇಕು, ಮನೆಯಲ್ಲಿ ಸದಾ ಹ್ಯಾಪಿನೆಸ್ ಇರಬೇಕು, ಪೀಸ್ ಇರಬೇಕು, ಎಲ್ಲರೂ ಒಳ್ಳೆಯ ಆರೋಗ್ಯ ಮತ್ತು ನೆಮ್ಮದಿ ಇರಬೇಕು ಅನ್ನೋದೇ ನಮ್ಮ ಪ್ರಾರ್ಥನೆ. ನಮ್ಮ ಮನೆ ಟ್ರೆಡಿಷನ್ ಹೀಗೆ ಮುಂದಿನ ಜನ್ರೇಷನ್ಗೂ ಕಂಟಿನ್ಯೂ ಆಗಬೇಕು ಅನ್ನೋದು ಕೂಡ ತುಂಬ ಬ್ಯೂಟಿಫುಲ್ ಥಿಂಗ್. ಇವತ್ತು ಅಮ್ಮ ಮಾಡಿದ ಪೂಜೆ, ನಾನು ಮಾಡಿದ ಪ್ರಸಾದ, ಮನೇಲಿದ್ದ ಆ ಫೆಸ್ಟಿವ್ ವೈಬ್ಸ್ ಎಲ್ಲವೂ ಸೇರಿ ತುಂಬ ಬ್ಯೂಟಿಫುಲ್ ಆಗಿತ್ತು. ಆ್ಯಂಡ್ ಐ ಮಿಸ್ ಯು ಸೋ ಮಚ್ ಅದಕ್ಕೆ ಅಣ್ಣ ಮತ್ತು ನನ್ನ ಸೊಸೆ ಇಬ್ಬರು ಕೂಡ. ಆ್ಯಂಡ್ ಅದಾದಮೇಲೆ ಇಲ್ಲಿ ಸಂಜೆ ಎಲ್ಲರಿಗೂ ಕುಂಕುಮ ಕೊಟ್ಟರು, ಅದ್ರ ಜೊತೆಗೆ ನನಗೂ ಕೂಡ ಕೊಟ್ಟರು. ನಾನು ಹೆಣ್ಮಗಳು, ಹಾಗಾಗಿ ಮುತ್ತೈದೆಯಾಗಿ ನಾನು ಕೂಡ ಕೂತಿದ್ದೆ. ಮುತ್ತೈದೆಗೆ ಇಲ್ಲಿ ನೋಡ್ಬೋದು ಬಾಳೆಹಣ್ಣು, ಪುಟಾಣಿ, ವೀಳ್ಯದೆಲೆ, ಅಡಿಕೆ, ಅರಿಶಿನ, ಕುಂಕುಮ, ಹೂವು ಇದೆಲ್ಲ ನಮ್ಮ ಕಡೆ ಕೊಡ್ತಾರೆ. ಅದಾದಮೇಲೆ ಇಲ್ಲಿ ನೋಡ್ಬೋದು ನನ್ನ ಮಗಳು ಬ್ಯುಸಿ ಆಗಿದ್ದಾಳೆ. ಡ್ರೆಸ್ ಮಾಡ್ಕೊಳಕ್ಕೆ ರೆಡಿ ಇರಲಿಲ್ಲ. ಸೊ ಹಾಗೆ ಆಟಾಡ್ಕೊಂಡು ಕೂತಿದ್ಲು ಅವಳ ಜೊತೆ. ಅದಾದಮೇಲೆ ಟೀಗೆ ಮಾಡಿಕೊಟ್ರು, ಎಲ್ಲ ಮುತ್ತೈದರು ಟೀ ಕುಡ್ಕೊಂಡು ಹೋದರು. ಅದಾದಮೇಲೆ ನನಗೂ ಕೂಡ ಮುತ್ತೈದೆ ಕರೆದಿದ್ರು. ಸೊ ಅವ್ರ ಮನೆಗೆ ಹೋಗೋ ಪ್ಲ್ಯಾನ್ ಇತ್ತು. ಅದಕ್ಕೂ ಮುಂಚೆ ನಾನು ಟ್ರೈಪೋಡ್ನ ಸ್ವಲ್ಪ ಚೆಕ್ ಮಾಡ್ತಾಯಿದ್ದೆ ನಾನು. ಆ್ಯಂಡ್ ಹಾಗಾಗಿ ಸೊ ಅದಾದಮೇಲೆ ನಾನು ಕೂಡ ಅವರು ಅರಿಶಿನ ಕುಂಕುಮ ಕರೆದಿದ್ರು, ಅವ್ರ ಮನೆಗೆ ಹೋಗಿ ಅರಿಶಿನ ಕುಂಕುಮ ತೊಗೊಂಡು ಬಂದೆ. ಇದು ಇವತ್ತಿನ ವ್ಲಾಗ್ ಹೀಗಾಗಿತ್ತು. ನಿಮಗೂ ಇಂಥ ಸಿಂಪಲ್ ಟ್ರೆಡಿಷನ್ ಆ್ಯಂಡ್ ಫ್ಯಾಮಿಲಿ ವ್ಲಾಗ್ ಇಷ್ಟ ಆಗಿದೆ, ನಮ್ಮ ವ್ಲಾಗ್ ಸಪೋರ್ಟ್ ಮಾಡಿ ಇಷ್ಟ ಆಗಿದ್ರೆ. ಆ್ಯಂಡ್ ಈ ಮಹಾಲಕ್ಷ್ಮಿ ದೇವಿ ಆಶೀರ್ವಾದ ಎಲ್ಲರಿಗೂ ಸದಾ ಸಿಗಲಿ ಅಂತ ಅಂದ್ಕೊಳ್ತೀನಿ. ಆ್ಯಂಡ್ ಈ ವ್ಲಾಗ್ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಕಮೆಂಟ್ ಮಾಡಿ ಹಾಗೂ ಶೇರ್ ಮಾಡಿ. ಮತ್ತೊಂದು ವ್ಲಾಗ್ ಜೊತೆ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಟಾಟಾ, ಬಾಯ್ ಬಾಯ್ ಆ್ಯಂಡ್ ಟೇಕ್ ಕೇರ್.